ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರುವಂತದ್ದು ಕನ್ಯಾ ರಾಶಿಯವರ ಬರುವಂತ ದಿನಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಇನ್ನೂವರೆಗೂ ನೀವು ನನ್ನ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ, ಸೊ ನಿಮ್ಮ ಹೆಲ್ತ್ ಇರ್ಬೋದು, ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನೀವು ಪರ್ಸನಲ್ ರೀಡಿಂಗ್ ಬೇಕು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಮೇಲೇನು ಅಥವಾ ಸ್ಕ್ರೀನ್ ಮೇಲೇನು ಬರ್ತಾ ಇರುತ್ತೆ. ಒಂದ್ಸಾರಿ ಜೆನ್ಯೂನ್ ಏನಾದ್ರೂ ಇದೆ, ನಿಮ್ಗೆ ಕನ್ಸರ್ನ್ ಇದೆ ಅಂತಂದ್ರೆ ಒಂದ್ಸಾರಿ ನನಗೆ ಕಾಲ್ ಮಾಡಿ, ಅಥವಾ ಕಾಲ್ಗಿಂತ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಹಾಗಾಗಿ ಚಾರ್ಜಬಲ್ ಆಗಿರುತ್ತೆ, ನೋಡ್ಕೊಂಡು ಮಾಡಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಬರುವಂತ ದಿನಗಳನ್ನ ನೋಡೋಣ, ಯಾವ ರೀತಿಯಾಗಿ ಏನು ನಿಮ್ಗೆ ಅಬಂಡೆನ್ಸ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳಿ. ಕನ್ಯಾ ರಾಶಿಯವರಿಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಹೆಲ್ತ್ ಇರ್ಬೋದು, ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಏನ್ ಬರ್ತಾ ಇದೆ, ರಿಲೇಶನ್ಶಿಪ್ ಯಾವ ರೀತಿ ಇದೆ ಅದನ್ನ ಕೂಡ ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಹೆಲ್ತ್ ಆಸ್ಪೆಕ್ಟ್ ಅನ್ನ ನಾನು ಚೆಕ್ ಮಾಡ್ತೀನಿ ಏನಿದೆ ಅಂತ ಹೇಳಿ. ಸ್ವಲ್ಪ ಯಾಕೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಓಕೆ, ಕನ್ಯಾ ರಾಶಿಯವ್ರಿಗೆ ಏನೋ ಸಮಥಿಂಗ್ ಕನ್ಫ್ಯೂಷನ್ ನಡೀತಾ ಇದೆ ಲೈಫಲ್ಲಿ. ಏನಿದೆ, ಯಾವುದೋ ಒಂದು ಮ್ಯಾಟರ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ. ನಿಮ್ಗೆ ಕ್ಲಾರಿಟಿ ಬರ್ತಾ ಇಲ್ಲ ಲೈಫಲ್ಲಿ, ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮ್ಗೆ ಏನಾಗ್ತಾ ಇದೆ, ಮೋಸ್ಟ್ಲಿ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಆ ಕಾರಣಕ್ಕೆ ನೀವು ಏನೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅನ್ನೋ ಅಂಥದ್ದು ನನಗೆ ಅನಿಸ್ತಾ ಇದೆ. ಸ್ವಲ್ಪ ನಿಮ್ಗೆ ಸ್ಲೀಪ್ ಇಶ್ಯೂಸ್ ಆಗ್ತಾ ಇರುವಂತದ್ದು, ಎಂಗ್ಸೈಟಿ ಆಗ್ತಾ ಇರುವಂತದ್ದು, ಕ್ಲಾರಿಟಿ ಬರ್ತಾ ಇಲ್ಲ ಅನ್ನೋ ಅಂಥದ್ದು, ಇದೆಲ್ಲ ನಡೀತಾ ಇದೆ. ಏನೋ ಒಂದು ಮ್ಯಾಟ್ರ್ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ, ಅದನ್ನ ನೀವು ಯಾರಿಗೂ ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅದರಿಂದಾಗಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಬೇಕು ನೀವು. ಸ್ವಲ್ಪ ಓವರ್ ಆಗಿ ಥಿಂಕ್ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕು. ಜಾಸ್ತಿ ಟೆನ್ಷನ್ ತಗೊಳ್ಳೋದನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಇಲ್ಲ ನೀವು. ಯಾಕೆ ಸೆಲ್ಫ್ ಕೇರ್ ಟೋಟಲಿ ಅವಾಯ್ಡ್ ಮಾಡಿದ್ದೀರಾ. ಓಕೆ, ಅದರಿಂದಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಬರ್ತಾ ಇದೆ. ಸೇಮ್ ಥಿಂಗ್ ಇಲ್ಲಿ ಬರ್ತಾ ಇರುವಂತದ್ದು 7 ಆಫ್ ವಾಂಡ್ಸ್ ಬರ್ತಾ ಇದೆ ನೋಡಿ. ತುಂಬಾ ಇಂಪಾರ್ಟೆಂಟ್. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮಲ್ಲೇ ನೀವು ಒಂದು ಯುದ್ಧವನ್ನ ನಡೆಸ್ತಾ ಇದ್ದೀರಾ. ನಿಮ್ಮ ಥಾಟ್ಸ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಅದೇ ಒಂದು ಕಾರಣಕ್ಕಾಗಿ ನಿಮ್ಗೆ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಮೆಂಟಲಿ ತುಂಬಾ ಸ್ಟ್ರೆಸ್ ತಗೊಳ್ತಾ ಇದ್ದೀರಾ. ಏನೋ ಮ್ಯಾಟ್ರ್ ಇದೆ, ಆ ಮ್ಯಾಟ್ರಿಗಾಗಿ ನೀವೇನ್ ಮಾಡ್ತಾ ಇದ್ದೀರಾ, ಅದು ನಿಮ್ಗೆ ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಿಮ್ಮಲ್ಲೇನೆ ನಿಮ್ಮ ಥಾಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಹಿಟ್ ಆಗ್ತಾ ಇವೆ ಅಂತಂದ್ರೆ, ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅಂದ್ರೆ ತುಂಬಾ ಚಾಲೆಂಜ್ ಆಗಿರುವಂತದ್ದು. ನಿಮ್ಮ ಒಂದು ಹೆಲ್ತ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಸ್ಟ್ರಗಲ್ ಇದೆ. ಯಾಕೆ ಇದೆ ಅಂತ ಹೇಳ್ತಾ ಇದ್ದೀನಿ. 7 ಆಫ್ ಕಪ್ಸ್ ಬರ್ತಾ ಇದೆ, 7 ಆಫ್ ವಾಂಡ್ಸ್ ಬರ್ತಾ ಇದೆ. ನಿಮ್ಮಲ್ಲೇನೆ ನಡೀತಾ ಇರುವಂತ ಯುದ್ಧ, ಬೇರೆ ಕಡೆಯಿಂದ ಅಲ್ಲ, ನಿಮ್ಮಲ್ಲೇನೆ ನಡೀತಾ ಇರುವಂತ ಯುದ್ಧ. ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇವಾಗ ನೀವೇನಾದ್ರೂ ಅದರಿಂದ ಹೊರಗೆ ಬರಲಿಲ್ಲ ಅಂತಂದ್ರೆ ಏನಾಗುತ್ತೆ, ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇರುವಂತದ್ದು, ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡ್ಕೋಬೇಕು, ಕ್ಲಾರಿಟಿಯನ್ನ ತಗೊಂಡ್ ಬರ್ಬೇಕು ಲೈಫಲ್ಲಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ ನೋಡಿ. ನಿಮ್ಮ ಎಮೋಷನಲಿ ನೀವೇನು ವಿಚಾರಗಳನ್ನ ಮಾಡ್ತಾ ಇದ್ದೀರಾ, ತುಂಬಾ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಅದರಿಂದಾಗಿ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇದನ್ನ ಇವಾಗ್ಲೇ ನೀವೇನಾದ್ರೂ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಇದೇ ಸೀರಿಯಸ್ ಆಗಿರುವಂತ ಇಶ್ಯೂ ನಿಮ್ಗೆ ಆಗ್ಬಹುದು ಹೆಲ್ತ್ ಅಲ್ಲಿ. ಇದನ್ನ ಸ್ವಲ್ಪ ನೀವು ಗಮನ ಕೊಡ್ಬೇಕು. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಹೆಲ್ತ್ ಇದ್ರೇನೆ ಎಲ್ಲ, ಇಲ್ಲ ಅಂತಂದ್ರೆ ಏನೂ ಇಲ್ಲ. ಇದನ್ನ ಸ್ವಲ್ಪ ನೀವು ಗಮನ ಇಟ್ಕೋಬೇಕು. ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನಾನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಕರಿಯರ್ ಲೈಫ್ ಅಲ್ಲಿ
ಪ್ರಾಬ್ಲಮ್ಸ್ ಏನು ಆ ರೀತಿ ಅಂತ ಇಲ್ಲ. ಏನು ಆಗ್ತಾ ಇದೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ನೀವು ಏನು ಒಂದು ಆಸ್ಪೆಕ್ಟ್ ಇಟ್ಕೊಂಡಿದ್ರಿ, ನಿಮ್ಮ ಒಂದು ಇದರಲ್ಲಿ ಮಾಡ್ಕೊಂಡು ಹೋಗ್ಬೇಕು, ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ರಿ, ಆ ಬಿಸ್ನೆಸ್ಸಿಗೆ ಇವಾಗ ನೀವು ಸ್ಟಾರ್ಟ್ಅಪ್ ಅನ್ನ ತಗೊಳ್ತಾ ಇದ್ದೀರಾ, ಆಕ್ಷನ್ ಅನ್ನ ತುಂಬಾ ದಿನದಿಂದ ಪ್ಲಾನಿಂಗ್ ಇತ್ತು ನಿಮ್ದು ಇದ್ ಮಾಡ್ಬೇಕು ಅಂತ ಹೇಳಿ. ಬಟ್ ಇವಾಗ ಏನ್ ಮಾಡ್ತಾ ಇದ್ದೀರಾ, ಬರುವಂತ ದಿನಗಳಲ್ಲಿ ಆ ಪ್ಲಾನಿಂಗ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಪ್ರೊಫೆಷನಲಿ ನಾನು ನೋಡಿದಾಗ ತುಂಬಾ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಈ ದಿನಗಳಲ್ಲಿ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ತುಂಬಾ ವಿಸ್ಡಮ್ ಇಂದ ನೀವು ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ತೀರಾ. ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು. ನೀವು ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ, ಮುಂಚೆ ಯಾವಾಗೋ ಒಮ್ಮೆ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ನಿಮ್ಮ ವರ್ಕ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಇವಾಗ ಅದು ಈಡೇರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಏನಾದ್ರೂ ಅನ್ಕೊಂಡಿರ್ತೀರಾ ಈ ರೀತಿ ಆಗ್ಬೇಕು ಅಂತ ಹೇಳಿ ನಿಮ್ಮ ವರ್ಕ್ ಅಲ್ಲಿ. ಯಾಕಂತಂದ್ರೆ ಆ ರೀತಿ ನಿಮ್ಗೆ ಏನಾಗ್ತಾ ಇದೆ, ಮತ್ತೆ ನಿಮ್ಗೆ ಯಾರಾದ್ರೂ ಫಿಮೇಲ್ ನಿಮ್ಗೆ ಸಪೋರ್ಟ್ ಮಾಡುವಂತದ್ದು ಈ ದಿನಗಳಲ್ಲಿ, ಯಾರೋ ವಿಮೆನ್ ಇಂದ ನಿಮ್ಗೆ ಏನಾಗುತ್ತೆ, ಸಪೋರ್ಟ್ ಸಿಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಯಾರಿಗೂ ಕ್ರಿಟಿಸಿಸಮ್ ಮಾಡ್ಬೇಕಂತ ಅನ್ನುವಂಥದ್ದು ಇರೋದಿಲ್ಲ. ತುಂಬಾ ತುಂಬಾ ಚೆನ್ನಾಗಿ ಯಾರಿಗಾದ್ರೂ ಅಡ್ವೈಸ್ ಕೊಡೋದಾಗಿತ್ತು ಅಂತಂದ್ರೆ, ಫೈನಾನ್ಷಿಯಲ್ ರಿಲೇಟೆಡ್ ಏನಾದ್ರೂ ನೀವು ಕೊಡ್ತಾ ಇದ್ದೀರಾ ಅಡ್ವೈಸ್ ಅಂತಂದ್ರೆ, ತುಂಬಾ ಸಾಲಿಡ್ ರೀತಿಯಲ್ಲಿ ಅಡ್ವೈಸ್ ಅನ್ನ ಕೊಡ್ತೀರಾ. ಮತ್ತೆ ಇಷ್ಟೇ ಅಲ್ಲ, ಇವಾಗ ಇದು ಸ್ಟಾರ್ಟ್ಅಪ್ ಏನೋ ಮಾಡ್ಕೋತೀರಾ, ಹಾಗಿದ್ರೆ ಮುಂದೆ ದಿನಗಳಲ್ಲಿ ಏನಾಗ್ಬಹುದು? ಓಕೆ, ಇವಾಗೇನೋ ಸ್ಟಾರ್ಟ್ ಮಾಡಿದೀರಾ, ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಇದೇ ರೀತಿ ಇರುತ್ತಾ? ನಿಮಗೆ ಇದರಿಂದಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ ಲೈಫಲ್ಲಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ನೀವೇನು ಲಾಸ್ ಅನ್ನ ಅನುಭವಿಸಿದೀರಾ, ಒಂದು ಪಾಠ ಕಲ್ತಿದ್ದೀರಾ ಇವಾಗ. ಮುಂಚೆ ನಿಮ್ಗೆ ಏನ್ ಲಾಸ್ ಆಗಿತ್ತು ಬಿಸ್ನೆಸ್ ಅಲ್ಲಿ, ಅದರಿಂದ ನೀವು ಪಾಠ ಕಲ್ತ್ಕೊಂಡು ಇವಾಗ ಏನ್ ಮಾಡ್ತಾ ಇದ್ದೀರಾ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಪ್ಲಾನಿಂಗ್ಸ್ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅದನ್ನೇ ಹೇಳಿದೆ ನಿಮಗೆ, ಪ್ಲಾನಿಂಗ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಹಾಗಾಗಿ ಮುಂದೆ ಎಂತ ಸಿಚುವೇಶನ್ ಇದ್ರೂ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೀವು ಹೋಗ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಓಕೆ, ಹಾಗೆ ಸ್ವಲ್ಪ ಸ್ಟಕ್ನೆಸ್ ಇರ್ಬೋದು ನಿಮ್ಗೆ. ಓಕೆ, ಏನಾದ್ರೂ ನಿಮ್ಮ ವಿಚಾರ ಎಲ್ಲೋ ಸ್ಟಕ್ ಆಗ್ಬಹುದು, ಬಟ್ ಅದನ್ನ ಏನ್ ಮಾಡ್ಬೇಕು, ಸೈಡ್ಗಿಟ್ಟು ಮುಂದೆ ಹೋಗ್ತಾ ಇರಬೇಕು. ದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಎಫಿಷಿಯೆಂಟ್ ಆಗಿ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ನೀವೇನ್ ಎಫರ್ಟ್ ಹಾಕ್ತೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಬರುತ್ತೆ. ನೋಡಿ, ಮುಂಚೆನೂ ನಾನು ಹೇಳಿದೆ, ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಪ್ಲಾನಿಂಗ್ ಅನ್ನ ಕರೆಕ್ಟ್ ವೇಯಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಿ. ಬಿಸ್ನೆಸ್ ಅಪ್ರೋಚಸ್ ಕರೆಕ್ಟ್ ಆಗಿ ಮಾಡಿ. ಡಾಕ್ಯುಮೆಂಟೇಶನ್ ರಿಲೇಟೆಡ್ ವರ್ಕ್ ಕರೆಕ್ಟ್ ಆಗಿ ಮಾಡಿ. ಸ್ಟ್ರಾಟಜಿ ಯೂಸ್ ಮಾಡಿ, ಪ್ಲಾನಿಂಗ್ಸ್ ಮಾಡ್ಕೊಳ್ಳಿ. ಆ ರೀತಿ ನೀವು ಮಾಡಿದ್ದೇ ನಿಜ ಆಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿದೆ, ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೋತ್ ಇದೆ, ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ನೀವು ಕಂಡ್ಕೊಳ್ತೀರಾ ಮಾಡಿದ್ದೇ ಆಗಿತ್ತು ಅಂತಂದ್ರೆ. ಓಕೆ, ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ನೋಡಿದಾಗ ತುಂಬಾ ತುಂಬಾ ಚೆನ್ನಾಗಿರುವಂತ ರಿಲೇಶನ್ಶಿಪ್ ಕಾರ್ಡ್ ಬರ್ತಾ ಇದೆ. ವಾವ್. ಸೊ ಇಲ್ಲಿ ಮೇಜರ್ ಕಾರ್ಡ್ಸ್ ಎಲ್ಲ ಬರ್ತಾ ಇದಾವೆ ರಿಲೇಶನ್ಶಿಪ್ ವೈಸ್ ನೋಡಿದಾಗ. ನಿಮ್ಮ ಪಾರ್ಟ್ನರ್ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು, ಲವಿಂಗ್ ಇರ್ಬೋದು, ಶೇರಿಂಗ್ ಕೇರಿಂಗ್ ಇರ್ಬೋದು, ತುಂಬಾ ತುಂಬಾ ಅಟ್ರಾಕ್ಟಿವ್ ಇರುವಂತದ್ದು. ಮತ್ತೆ ಈ ದಿನಗಳಲ್ಲಿ ಆ ಒಂದು ಪೀಕ್ ಲೆವೆಲ್ ಅನ್ನ ನೀವು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಇಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನೀವು ಮೇ ಬಿ ನೀವೇನಾದ್ರೂ ಮ್ಯಾರಿಡ್ ಕಪಲ್ ಆಗಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರೂ ಇಟ್ಕೊಂಡಿದ್ದೀರಾ ಬೇಬಿ ಬರ್ತ್ ಬಗ್ಗೆ, ಅಥವಾ ಯಾರಾದ್ರೂ ಈ ರಿಲೇಶನ್ಶಿಪ್ ಅನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಎಂಗೇಜ್ಮೆಂಟ್ ಏನಾದ್ರೂ ಮಾಡ್ಕೋಬೇಕು ಅಂತ ಇದ್ರೆ, ಅದಕ್ಕೆ ಒಳ್ಳೆ ಒಂದು ಸಮಯ, ಅದಕ್ಕೆ ಒಂದು ಒಳ್ಳೆ ಸಮಯ ಕೂಡಿ ಬರ್ತಾ ಇದೆ ಅಂತ ಹೇಳ್ಬೋದು. ಬೇಬಿ ಪ್ಲಾನ್ ಇದೆ. ಈ ದಿನಗಳಲ್ಲಿ ನೀವೇನಾದ್ರೂ ಪ್ರಯತ್ನ ಪಟ್ರೆ ಪಾಸಿಟಿವ್ ಆಗಿ ಬರುವಂತ ರಿಸಲ್ಟು ಚೆನ್ನಾಗಿದೆ. ತುಂಬಾ ಪೀಕ್ ಲೆವೆಲ್ ಅಲ್ಲಿ ಇರುವಂತದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು ಇಬ್ಬರಿಗೂ ಕೂಡ.
ಎಮೋಷ್ನಲಿ ಒಂದು ಫುಲ್ಫಿಲ್ಮೆಂಟ್ ಅನ್ನ ನೀವು ಅನುಭವಿಸುವಂತದ್ದು. ಯೂನಿವರ್ಸ್ ಏನ್ ಹೇಳ್ತಾ ಇದೆ ನೋಡಿ, ಈ ಒಂದು ಮೊಮೆಂಟ್ ಅನ್ನ ಎಂಜಾಯ್ ಮಾಡಿ. ಬಟ್ ಒನ್ ಥಿಂಗ್ ಏನಂತಂದ್ರೆ, ಆ ಎಂಜಾಯ್ಮೆಂಟ್ ಅಲ್ಲಿ ನಿಮ್ಮ ಈಗೋ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು, ನಿಮ್ಮ ಈಗೋ ಅನ್ನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಎಲ್ಲಾದ್ರೂ ಏನಂತ ಹೇಳ್ತಾರೆ ನಿಮ್ಮ ಬುದ್ಧಿ ಎಲ್ಲಾದ್ರೂ ಚಿಕ್ಕ ಮಕ್ಕಳ ಬುದ್ಧಿಯನ್ನ ನೀವು ಬಿಟ್ಟು ರಿಲೇಶನ್ಶಿಪ್ ಬಗ್ಗೆ ಸೀರಿಯಸ್ನೆಸ್ ಅನ್ನ ತಗೋಬೇಕು. ಮತ್ತೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ತುಂಬಾ ತುಂಬಾ ಪಾಸಿಟಿವ್ ಆಗಿರ್ತೀರಾ ಈ ದಿನಗಳಲ್ಲಿ, ಪ್ರಾಬ್ಲಮ್ ಏನೂ ಇಲ್ಲ. ಇನ್ನೂ ನೀವು ಒಬ್ರಿಗೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೇ ಬಿ ನೀವು ತುಂಬಾ ಬೇಗ ಹತ್ರ ಬಂದಿರುವಂತದ್ದಾಗಿರ್ಬೋದು. ಏನೋ ಶುರು ಆಯ್ತು, ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು, ಸೊ ಅದಕ್ಕೆ ಏನಾದ್ರೂ ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ, ಮ್ಯಾರೇಜ್ ಮಾಡ್ಕೊಳ್ಳೋಣ, ಸ್ವಲ್ಪ ವೇಟ್ ಮಾಡಿ. ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸಡನ್ ಆಗಿ ಡಿಸಿಷನ್ ತಗೋಬೇಕು. ಇಬ್ರು ಕೂಡ ಒಂದ್ ಸ್ವಲ್ಪ ಟೈಮ್ ಕೊಡಿ ಇಬ್ಬರಿಗೂ. ಆ ನಂತರ ಡಿಸಿಷನ್ಸ್ ಅನ್ನ ತಗೊಳ್ಳಿ. ಈ ಎರಡರ ನಡುವೆ ನಿಮ್ಮ ಒಂದು ಈಗೋ ಅನ್ನ ಅದರಲ್ಲಿ ತಗೊಂಡ್ ಬರಬಾರ್ದು ಅನ್ನುವಂಥದ್ದು ಹೇಳ್ತಾ ಇದೆ ಯೂನಿವರ್ಸ್. ಓಕೆ, ಸೊ ಅದನ್ನ ಸ್ವಲ್ಪ ಫಾಲೋ ಮಾಡಿ. ಹಾಗಿದ್ರೆ ಸಿಂಗಲ್ಸಿಗೆ ಏನ್ ಬರ್ತಾ ಇದೆ, ಪ್ಲೀಸ್ ಯೂನಿವರ್ಸ್ ಗೈಡ್ ಮಾಡಿ. ಬರುವಂತ ದಿನಗಳು ಯೂನಿವರ್ಸ್ ಇಂದ ಸಿಂಗಲ್ಸಿಗೆ ಏನ್ ಬರ್ತಾ ಇದೆ ಅದನ್ನ ಕೂಡ ನೋಡೋಣ.